ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 130. ವೇಲಚೇರಿಯ ಆ ಹೊಸ ಐಷಾರಾಮಿ ಮನೆಯ ಸ್ವಾಗತ ಕೊಠಡಿಯಲ್ಲಿ ಸುಮತಿ ಕೈಯಲ್ಲಿ ತಟ್ಟೆ ಹಿಡಿದು ಆತಂಕದಿಂದ ನಿಂತಿದ್ದರು. ಅಮ್ಮ, ಇಷ್ಟು ಹೊತ್ತಾದರೂ ಯುವ ಇನ್ನೂ ಬಂದಿಲ್ಲ. ಅವನು ನಮ್ಮನ್ನು ಈ ಹೊಸ ಮನೆಯಲ್ಲಿ ಬಿಟ್ಟು ಎಲ್ಲಿಗೆ ಹೋದನಮ್ಮ ಎಂದು ತನ್ನ ಮಗುವಿನಂತಹ ಸ್ವಭಾವ ಬದಲಾಗದೆ ತುಟಿ ಪಿಡುಕುತ್ತಾ ಹಠ ಮಾಡುತ್ತಿದ್ದಳು ವೆನಿಲ್ಲಾ. ಪುಟ್ಟ, ಯುವ ಆಫೀಸ್ಗೆ ಮುಖ್ಯವಾದ ಕೆಲಸದ ವಿಷಯವಾಗಿ ಹೋಗಿದ್ದಾನಮ್ಮ. ಅವನು ಈಗ ಬಂದು ಬಿಡುತ್ತಾನೆ. ನೀನು ಸಮಾಧಾನವಾಗಿ ಒಂದು ತುತ್ತು ಮಾತ್ರ ತಿನ್ನು ಚಿನ್ನ ಎಂದು ತನ್ನ ಮಗಳನ್ನು ಸಮಾಧಾನಪಡಿಸಿ ಊಟ ಮಾಡಿಸಲು ಪ್ರಯತ್ನಿಸಿದರು ಸುಮತಿ. ಆದರೆ ವೆನಿಲ್ಲಾ ಸಾಧ್ಯವಿಲ್ಲ. ಯುವ ಬಂದರೆ ಮಾತ್ರ ನಾನು ಊಟ ಮಾಡುತ್ತೇನೆ, ಇಲ್ಲದಿದ್ದರೆ ತಿನ್ನುವುದೇ ಇಲ್ಲ. ಹೋಗು, ನನ್ನ ಬಳಿ ಯಾರೂ ಮಾತನಾಡಬೇಡಿ ಎಂದು ಮುದ್ದಿನ ಕೋಪದಿಂದ ಮುಖ ತಿರುಗಿಸಿಕೊಂಡಳು. ಅಲ್ಲಿದ್ದ ನೆಲದ ಮೇಲೆ ಕುಳಿತು ಒಂದು ಸಣ್ಣ ಆಟಿಕೆ ಕಾರನ್ನು ಓಡಿಸುತ್ತಾ ನೆಲದ ಮೇಲೆಯೇ ಅಂಬೆಗಾಲಿಡುತ್ತಾ ಆಟವಾಡಲು ತೊಡಗಿದಳು. ಅವಳ ಮುಖ ಯುವರಾಜ್ನನ್ನು ಕಾಣದ ಹಂಬಲದಿಂದ ಬಾಡಿತು. ಅದೇ ಸಮಯ ಕಚೇರಿಯ ಕೆಲಸಗಳು ಹೆಚ್ಚಾಗಿದ್ದರಿಂದ 9 ಗಂಟೆಗೆ ತಾನೇ ಬಂದನು ಯುವರಾಜ್. ಸೆಕ್ಯೂರಿಟಿ ಗೇಟ್ ತೆರೆದು ಅವನ ಬೈಕ್ ಒಳಗೆ ಬಂದು ನಿಂತ ಆ ಶಬ್ದ ಮನೆಯೊಳಗಿದ್ದ ವೆನಿಲ್ಲಾಳ ಕಿವಿಗೆ ಜೇನಿನಂತೆ ಬಿತ್ತು. ಅಷ್ಟೇ, ಕೈಯಲ್ಲಿದ್ದ ಆಟಿಕೆ ಕಾರನ್ನು ಹಾಗೆಯೇ ನೆಲದ ಮೇಲೆ ಬಿಸಾಡಿ, ಯುವ, ಬಂದು ಬಿಟ್ಟೆಯಾ ಎಂದು ಗಲಗಲನೆ ಕೂಗಿಕೊಳ್ಳುತ್ತಾ ತನ್ನ ಸೀರೆಯನ್ನು ಎತ್ತಿ ಹಿಡಿದುಕೊಂಡು ಬಾಗಿಲಿನತ್ತ ವೇಗವಾಗಿ ಓಡಿ ಬಂದಳು ವೆನಿಲ್ಲಾ. ಬೈಕಿ ತೆಗೆದುಕೊಂಡು ನಿಮಿರಿ ನಿಂತ ಯುವರಾಜ್ ಓಡಿ ಬರುತ್ತಿರುವ ತನ್ನ ಗೆಳತಿಯನ್ನು ನೋಡಿ ಮುಗುಳ್ನಕ್ಕನು. ಏಯ್ ವೆನಿಲ್ಲಾ ಪುಟ್ಟ, ನೀನು ಇನ್ನೂ ಮಲಗಿಲ್ಲವಾ ಎಂದು ಅವನು ಪ್ರೀತಿಯಿಂದ ಕೇಳಲು, ಅವಳು ಅವನ ಶರ್ಟ್ ಹಿಡಿದುಕೊಂಡು, ನೀನು ಬಾರದೆ ನಾನು ಹೇಗೆ ಮಲಗಲಿ? ನನ್ನನ್ನು ಈ ಹೊಸ ಮನೆಗೆ ಕರೆದುಕೊಂಡು ಬಂದು ನೀನು ಮಾತ್ರ ನನ್ನನ್ನು ಬಿಟ್ಟು ಹೋಗಿಬಿಟ್ಟೆಯೋ ಎಂದು ಅಂದುಕೊಂಡಿದ್ದೇನೋ ಎಂದು ಅಳುವಿನ ಹಂಚಿನಲ್ಲಿ ತನ್ನ ಕಣ್ಣುಗಳನ್ನು ಉಜ್ಜಿಕೊಂಡಳು. ಅವಳ ಮಗುವಿನಂತಹ ಭಯವನ್ನು ಕಂಡು ಯುವರಾಜ್ನ ಹೃದಯ ಕರಗಿತು. ಅವಳ ಕೈಗಳನ್ನು ಹಿಡಿದುಕೊಂಡವನು, ನಿನ್ನನ್ನು ಬಿಟ್ಟು ಹೋಗುವುದಕ್ಕ ವೆನಿಲ್ಲಾ ಪುಟ್ಟ? ನಿನ್ನನ್ನು ನಾನು ಮದುವೆಯಾಗಿರುವುದು. ಇಲ್ಲಿ ನೋಡು, ನಿನ್ನ ಕುತ್ತಿಗೆಯಲ್ಲಿ ಈ ಯುವ ಕಟ್ಟಿದ ತಾಳಿ ಇರುವವರೆಗೂ ಈ ಯುವ ನಿನ್ನ ಜೊತೆಯಲ್ಲೇ ಇರುತ್ತಾನೆ. ನಿನ್ನನ್ನು ಬಿಟ್ಟು ಎಲ್ಲಿಗೂ ಹೋಗುವುದಿಲ್ಲ, ಅರ್ಥವಾಯಿತಾ ಎಂದು ಅವಳ ಪ್ರಪಂಚಕ್ಕೆ ತಕ್ಕಂತೆ ಪಕ್ವವಾಗಿ ಹೇಳಿದನು. ಹೌದಾ ಎಂದು ಆಶ್ಚರ್ಯದಿಂದ ನೋಡಿದವಳು, ಹಾಗಾದರೆ ಇದನ್ನು ನಾನು ಭದ್ರವಾಗಿಟ್ಟುಕೊಳ್ಳುತ್ತೇನೆ ಎಂದು ಸೀರೆಯಿಂದ ಹೊರಗಿದ್ದ ಆ ಮಾಂಗಲ್ಯವನ್ನು ತೆಗೆದು ರಹಸ್ಯ ನಿಧಿಯಂತೆ ಸೀರೆಯೊಳಗೆ ಭದ್ರಪಡಿಸಿಕೊಂಡಳು. ಸರಿ, ಬಾ, ಒಳಗೆ ಹೋಗೋಣ ಎಂದು ಅವಳ ಹೆಗಲ ಮೇಲೆ ಪ್ರೀತಿಯಿಂದ ಎಡಗೈಯನ್ನು ಹಾಕಿಕೊಂಡನು ಯುವರಾಜ್. ಹಾಗೆಯೇ ಒಳಗೆ ನಡೆಯುತ್ತಾ, ಆಮೇಲೆ ನನ್ನ ವೆನಿಲ್ಲಾ ಪುಟ್ಟ ಇವತ್ತು ಸಮಾಧಾನವಾಗಿ ಊಟ ಮಾಡಿದಳಾ, ಇಲ್ಲ ಅಮ್ಮನ ಬಳಿ ಹಠ ಮಾಡಿದಳಾ ಎಂದು ವಿಚಾರಿಸಲು, ನಾನು ತುಂಬ ಒಳ್ಳೆಯ ಪಾಪು ಗೊತ್ತಾ, ನೀನು ಬಂದ ಮೇಲೆಯೇ ಊಟ ಮಾಡುತ್ತೇನೆ ಎಂದು ಹೇಳಿ ನಿನಗಾಗಿ ಕಾಯುತ್ತಿದ್ದೆ ಎಂದು ಹೆಮ್ಮೆಯಿಂದ ಹೇಳಿದಳು. ಹಾಲ್ನೊಳಗೆ ಪ್ರವೇಶಿಸಿದ ಯುವರಾಜ ಸೋಫಾದ ಮೇಲೆ ತನ್ನ ಲ್ಯಾಪ್ಟಾಪ್ ಬ್ಯಾಗ್ ಇಡುತ್ತಲೇ, ಅಕ್ಕ, ವೆನಿಲ್ಲಾ ಇನ್ನೂ ಊಟ ಮಾಡೇ ಇಲ್ವಾ ಎಂದು ಕಳವಳದಿಂದ ಕೇಳಿದನು. ಸುಮತಿ ನಿಟ್ಟುಸಿರು ಬಿಡುತ್ತಾ, ನಾನು ಎಷ್ಟೋ ಹೇಳಿ ನೋಡಿದೆ, ಅವಳು ಕೇಳಲೇ ಇಲ್ಲ. ಯುವ ಬರಲಿ ಎಂದು ಹೀಗೆಯೇ ಹಠ ಮಾಡುತ್ತಿದ್ದಾಳೆ ಎಂದರು. ಸರಿಯಕ್ಕ, ನೀವು ಊಟ ತೆಗೆದಿಡಿ, ನಾನು ಹೋಗಿ ಮುಖ ತೊಳೆದುಕೊಂಡು ಫ್ರೆಶ್ ಆಗಿ ಬಂದು ಬಿಡುತ್ತೇನೆ. ಬಂದ ತಕ್ಷಣ ಮೂವರು ಒಟ್ಟಿಗೆ ಕುಳಿತು ಊಟ ಮಾಡೋಣ ಎಂದು ಹೇಳಿ ಮೇಲಿನ ಮಹಡಿಯಲ್ಲಿರುವ ತನ್ನ ಕೋಣೆಯತ್ತ ಮೆಟ್ಟಿಲುಗಳನ್ನು ಹತ್ತಿದನು ಯುವರಾಜ್. ಅವನು ಮೇಲೆ ಹೋಗುವುದನ್ನು ನೋಡಿದ ಮರುಕ್ಷಣ ವೆನಿಲ್ಲಾ ಕೂಡ ಅವನ ಹಿಂದೆಯೇ, ಯುವ, ನಾನು ಬರುತ್ತೇನೆ ಎಂದು ಓಡಿದಳು. ಕೋಣೆಯೊಳಗೆ ಪ್ರವೇಶಿಸಿದ ಯುವರಾಜ್ ತನ್ನ ಶರ್ಟ್ ಬಟನ್ ಬಿಚ್ಚಲು ಹಿಂದೆಯೇ ಓಡಿ ಬಂದ ವೆನಿಲ್ಲಾ ಅಲ್ಲಿದ್ದ ಕಾರ್ಪೆಟ್ ಅಂಚಿಗೆ ಅನಿರೀಕ್ಷಿತವಾಗಿ ತನ್ನ ಕಾಲು ತಟ್ಟಿ ಎಡವಿದಳು. ಅವಳ ದೇಹದ ಸಮತೋಲನ ತಪ್ಪಿ ನೆಲದ ಮೇಲೆ ಜೋರಾಗಿ ಬೀಳ ಹೋದಳು. ಯುವ ಅಂದಳು. ಏ ವೆನಿಲ್ಲಾ ಎಂದು ಬೆಚ್ಚಿ ಬಿದ್ದನು ಯುವರಾಜ್. ಮುಂದಿನ ಮೈಕ್ರೋ ಸೆಕೆಂಡ್ನಲ್ಲಿ ಹಾರಿ ಬಂದವನು ತನ್ನ ಎಡಗೈಯನ್ನು ಕರಾರುವಕ್ಕಾಗಿ ಅವಳ ಸಣ್ಣ ಸೊಂಟದ ಬಳಿ ಕೊಟ್ಟು ಅವಳ ವಾಲಿದ ದೇಹವನ್ನು ತಡೆದು ಹಿಡಿದನು. ಅವಳ ರೇಷ್ಮೆ ಸೀರೆಯ ಸೆರಗು ಗಾಳಿಯಲ್ಲಿ ಹಾರಾಡುತ್ತಿರಲು ವೆನಿಲ್ಲಾ ಕೆಳಗೆ ಬೀಳದೆ ಯುವರಾಜ್ನ ಎದೆಗೆ ವಾಲಿಕೊಂಡು ಆಲಂಗಿಸಲ್ಪಟ್ಟಳು. ಯುವರಾಜ್ನ ಬಲವಾದ ಕೈಗಳು ತನ್ನ ಸೊಂಟವನ್ನು ಬಳಸಿ ಹಿಡಿದಿದ್ದ ಆ ಕ್ಷಣದಲ್ಲಿ ವೆನಿಲ್ಲಾ ಭಯದಿಂದ ತನ್ನ ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಚಿಕೊಂಡಳು. ಅವಳ ಹೃದಯ ಢಕ್
ಢಕ್ ಎಂದು ವೇಗವಾಗಿ ಪಡೆದುಕೊಂಡಿತು. ಗಾಳಿಯಲ್ಲಿ ಹಾರಿದ ಅವಳ ಸೀರೆಯ ಸೆರಗು ನಿಧಾನವಾಗಿ ಅವನ ಹೆಗಲ ಮೇಲೆ ಬಂದು ಕುಳಿತುಕೊಳ್ಳಲು ಕೆಲವು ಸೆಕೆಂಡುಗಳ ಕಾಲ ಆ ಕೋಣೆಯಲ್ಲಿ ಒಂದು ನಿಶ್ಶಬ್ದತೆ ಆವರಿಸಿತು. ಯುವರಾಜ್ ಅವಳ ಮುಖವನ್ನೇ ಆತಂಕದಿಂದ ನೋಡುತ್ತಿದ್ದನು. ಅವನ ಎದೆಯೊಳಗೆ ಪ್ರೀತಿ ಎಂಬ ಭಾವನೆ ಚಿಗುರಲಿಲ್ಲ. ಬದಲಾಗಿ ತನ್ನ ಪ್ರಾಣಕ್ಕಿಂತ ಮಿಗಿಲಾದ ಒಂದು ಮಗುವನ್ನು, ತನ್ನ ಆಪ್ತ ಗೆಳತಿಯನ್ನು ಅಪಾಯದಿಂದ ಕಾಪಾಡಿಬಿಟ್ಟೆವು ಎಂಬ ಒಂದು ನೆಮ್ಮದಿಯು, ಅವಳ ರಕ್ಷಣೆಯ ಬಗ್ಗೆ ಕಾಳಜಿಯು ಮಾತ್ರ ಪ್ರಧಾನವಾಗಿತ್ತು. ನಿಧಾನವಾಗಿ ಅವಳನ್ನು ನೇರವಾಗಿ ನಿಲ್ಲಿಸಿದ ಯುವರಾಜ್ ಅವಳ ಹೆಗಲುಗಳನ್ನು ಹಿಡಿದುಕೊಂಡು, ಏಯ್ ವೆನಿಲಾ ಪುಟ್ಟ, ಏನಿದು ಹೀಗೆಯೇನಾ ಓಡಿ ಬರುವುದು? ಒಳ್ಳೆಯ ವೇಳೆ ನಾನು ಕರೆಕ್ಟಾಗಿ ಹಿಡಿದೆ. ಇಲ್ಲದಿದ್ದರೆ ಇಷ್ಟೊತ್ತಿಗೆ ನನ್ನ ಪಾಪು ಕೆಳಗೆ ಬಿದ್ದು ತಲೆ ಹೊಡೆದು ರಕ್ತ ಬರುತ್ತಿತ್ತು ಗೊತ್ತಾ ಎಂದು ಸಣ್ಣ ಗದರುವಿಕೆಯೊಂದಿಗೆ ಅತ್ಯಂತ ಪ್ರೀತಿಯಿಂದ ಬೈದನು. ವೆನಿಲ್ಲಾ ನಿಧಾನವಾಗಿ ತನ್ನ ಕಣ್ಣುಗಳನ್ನು ತೆರೆದು ಅವನ ಮುಖವನ್ನು ನೋಡಿದಳು. ಅವಳ ಮುಖದಲ್ಲಿ ಭಯ ಮಾಯವಾಗಿ ಒಂದು ವಿಶಿಷ್ಟವಾದ ಹೊಳಪು ಮೂಡಿತು. ಅವಳು ತನ್ನ ತಲೆಯಾಡಿಸಿ ಗಲಗಲನೆ ನಗುತ್ತಲೇ, ನನಗೆ ಗೊತ್ತು ಯುವ, ನಾನು ಬೀಳುವುದಿಲ್ಲ ಎಂದು. ಯಾಕೆಂದರೆ ನೀನು ನನ್ನ ಪಕ್ಕದಲ್ಲಿದ್ದೀಯಲ್ಲ. ನೀನು ನನ್ನನ್ನು ಯಾವಾಗಲೂ ಬೀಳಲು ಬಿಡುವುದಿಲ್ಲ ಎಂದು ಅಷ್ಟೊಂದು ಆಳವಾದ ನಂಬಿಕೆಯಿಂದ ಮಗುವಿನಂತೆ ಹೇಳಿದಳು. ಅವಳು ಹೇಳಿದ ಆ ಒಂದು ಮಾತು ಯುವರಾಜನ ಮನಸ್ಸನ್ನು ತಟ್ಟಿತು. ಈ ಪ್ರಪಂಚವೇ ಅವಳನ್ನು ಹುಚ್ಚಿ ಎಂದು ದೂರವಿಟ್ಟರೂ ಅವಳಿಗೆ ತನ್ನ ಮೇಲಿರುವ ಈ ಅಚಲವಾದ ನಂಬಿಕೆಗಾಗಿಯೇ ತನ್ನ ಜೀವನವನ್ನು ಅವಳಿಗಾಗಿ ಮುಡಿಪಾಗಿಡಬಹುದು ಎಂದು ಅವನಿಗೆ ಅನ್ನಿಸಿತು. ಅವಳ ತಲೆಯನ್ನು ಮೃದುವಾಗಿ ನೇವರಿಸಿದವನು, ಸರಿ, ನೀನು ಸಮಾಧಾನವಾಗಿ ಇಲ್ಲಿ ಕುಳಿತು ಈ ನೋಟ್ನಲ್ಲಿ ಅ ಆ ಇ ಈ ಬರೆಯುತ್ತಿರು. ಯುವ ಮೊದಲು ಹೋಗಿ ಕೈಕಾಲು ತೊಳೆದುಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು ಬರುತ್ತೇನೆ. ಆಮೇಲೆ ಊಟ ಮಾಡೋಣ ಎಂದು ಅವಳನ್ನು ಸೋಫಾದ ಮೇಲೆ ಕೂರಿಸಿ ಬಾತ್ರೂಮ್ ಕಡೆಗೆ ಹೋದನು. ಬಾತ್ರೂಮ್ ಒಳಗೆ ಪ್ರವೇಶಿಸಿದವನು, ಸರಿ, ಒಂದು ಸ್ನಾನ ಮಾಡಿಕೊಂಡೇ ಹೋಗೋಣ ಎಂದು ತನ್ನ ಬಟ್ಟೆಗಳನ್ನು ಬಿಚ್ಚಿಟ್ಟು ಸೊಂಟಕ್ಕೆ ಟವಲ್ ಕಟ್ಟಿಕೊಂಡು ಶವರ್ ಆನ್ ಮಾಡಿ ಅದರಡಿಯಲ್ಲಿ ನಿಂತನು. ಚಿಕ್ಕ ಬಾಸ್ ಹೇಳಿದ್ದು ಎಷ್ಟು ಸರಿ. ಈಗ ಆಫೀಸ್ ಮುಗಿಸಿ ನೆಮ್ಮದಿಯಾಗಿ ಮನೆಗೆ ಬರುತ್ತೇನೆ. ನನ್ನ ವೆನಿಲ್ಲಾ ಜೊತೆ ಆಟವಾಡುತ್ತೇನೆ. ಒಂದು ವೇಳೆ ಆ ಯಾಶಿಕಾಳನ್ನು ಮದುವೆಯಾಗಿದ್ದರೆ ಅಷ್ಟೇ, ನನ್ನ ಒಟ್ಟು ನೆಮ್ಮದಿಯೂ ಹಾಳಾಗುತ್ತಿತ್ತು. ಯಾವಾಗಲೂ ಒಬ್ಬರನ್ನು ಸೇಡು ತೀರಿಸಿಕೊಳ್ಳಲು ನಮ್ಮ ಜೀವನವನ್ನು ನಾಶ ಮಾಡಿಕೊಳ್ಳಬಾರದು ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡು ದೀರ್ಘ ನಿಟ್ಟುಸಿರು ಬಿಟ್ಟನು. ಆಗಲೇ ವೆನಿಲ್ಲಾ ಹೊರಗೆ ಇರುವುದು ನೆನಪಿಗೆ ಬರಲು ವೇಗವಾಗಿ ಸ್ನಾನ ಮುಗಿಸಿ ಡ್ರೆಸ್ಸಿಂಗ್ ರೂಮ್ಗೆ ಹೋದವನು ಒಂದು ಲುಂಗಿ ಹುಟ್ಟು ಒಂದು ಟೀ ಶರ್ಟ್ ಹಾಕಿಕೊಂಡು ಅವಳ ಹತ್ತಿರ ಬಂದನು. ವೆನಿಲ್ಲಾ, ಬರೆದೆಯಾ ಎಂದು ಯುವ ಕೇಳಲು, ಯುವ, ಇಲ್ಲಿ ನೋಡು, ನಿನ್ನನ್ನು ಬಿಡಿಸಿದ್ದೇನೆ ಎಂದು ಅವಳು ತೋರಿಸಲು ಅವಳ ಚಿತ್ರವನ್ನು ನೋಡಿ ನಕ್ಕವನು, ಏನು ವೆನಿಲ್ಲಾ ಪುಟ್ಟ, ನಿನ್ನ ಯುವಾಗೆ ಇಷ್ಟು ದೊಡ್ಡ ಹೊಟ್ಟೆ ಇದೆ ಎಂದು ನಗಲು ಅವಳು ಅವನ ಜೊತೆ ಸೇರಿ ಗಲಗಲನೆ ನಕ್ಕಳು. ಮುಂದಿನ ಕೆಲವು ನಿಮಿಷಗಳಲ್ಲಿ ಯುವರಾಜ್ ಮತ್ತು ವೆನಿಲ್ಲಾ ಮಹಡಿಯಿಂದ ಕೆಳಗೆ ಇಳಿದು ಬಂದರು. ಹಾಲ್ನ ಮೇಜಿನ ಮೇಲೆ ಸುಮತಿ ಬಿಸಿ ಬಿಸಿಯಾದ ಊಟವನ್ನು ತೆಗೆದಿಟ್ಟಿದ್ದರು. ಯುವರಾಜ್ ಡೈನಿಂಗ್ ಟೇಬಲ್ ಕುರ್ಚಿಯ ಮೇಲೆ ಕುಳಿತುಕೊಳ್ಳಲು, ವೆನಿಲ್ಲಾ ನೆಲದ ಮೇಲೆ ಕುಳಿತುಕೊಳ್ಳಲು ಹೋಗಲು ಯುವರಾಜ್ ಅವಳ ಕೈಯನ್ನು ಹಿಡಿದು, ಏಯ್ ಪಾಪು, ನೆಲದ ಮೇಲೆ ಕೂರಬಾರದು, ಇಲ್ಲಿ ಬಂದು ನನ್ನ ಪಕ್ಕದಲ್ಲಿ ಕುಳಿತುಕೋ ಎಂದು ತನ್ನ ಪಕ್ಕದಲ್ಲಿ ಕೂರಿಸಿಕೊಂಡನು. ತಟ್ಟೆಯಲ್ಲಿದ್ದ ಊಟವನ್ನು ಒಂದು ತುತ್ತಾಗಿ ಕಲಸಿದ ಯುವರಾಜ್ ಅದನ್ನು ವೆನಿಲ್ಲಾಳ ಬಾಯಿಯ ಬಳಿ ತೆಗೆದುಕೊಂಡು ಹೋದನು. ತಗೋ, ಸಮಾಧಾನವಾಗಿ ತಿನ್ನು ಎಂದು ಅವನು ಉಣ್ಣಿಸಲು ವೆನಿಲ್ಲಾ ಯಾವುದೇ ಹಠ ಮಾಡದೆ ಅಷ್ಟೊಂದು ಆಸೆಯಿಂದ ಅವನ ಕೈಯಿಂದ ಈಸ್ಕೊಂಡು ತಿಂದಳು. ಇದನ್ನು ಅಡುಗೆ ಮನೆಯ ಬಾಗಿಲಿನಲ್ಲಿ ನಿಂತು ನೋಡುತ್ತಿದ್ದ ಸುಮತಿಯ ಕಣ್ಣುಗಳಿಂದ ಕಣ್ಣೀರು ಧಾರಾಕಾರವಾಗಿ ಸುರಿಯಿತು. ಇಷ್ಟು ದಿನಗಳಿಂದ ತನ್ನ ಮಗಳು ಒಂದು ತುತ್ತು ಊಟ ಮಾಡುವುದರೊಳಗೆ ತನಗೆ ಸಾಕಪ್ಪ ಸಾಕು ಎಂದಾಗುತ್ತಿತ್ತು. ಆದರೆ ಇಂದು ಯುವರಾಜನ ಒಂದು ಮಾತಿಗೆ ಕಟ್ಟುಬಿದ್ದು ಅವಳು ಎಷ್ಟು ಸಮಾಧಾನವಾಗಿ ತಿನ್ನುತ್ತಿರುವುದನ್ನು ಕಂಡಾಗ, ದೇವರು ತನ್ನ ಮಗಳಿಗೆ ಒಬ್ಬ ಗಂಡನನ್ನು ಕಳುಹಿಸಿಲ್ಲ, ಒಬ್ಬ ದೇವರನ್ನೇ ಜೊತೆಯಾಗಿ ಕಳುಹಿಸಿದ್ದಾನೆ ಎಂದು ಅವರು ಮನಸಾರೆ ನಂಬಿದರು. ಯುವ, ನೀನು ಸ್ವಲ್ಪ ತಿನ್ನಪ್ಪ ಎಂದು ಸುಮತಿ ಪ್ರೀತಿಯಿಂದ ಹೇಳಲು, ನಾನು ತಿನ್ನುತ್ತೇನೆ ಅಕ್ಕ, ಮೊದಲು ಇವಳು ತಿಂದು ಮುಗಿಸಲಿ ಎಂದು ವೆನಿಲ್ಲಾಗೆ ಮುಂದಿನ ತುತ್ತನ್ನು ತಿನ್ನಿಸಿದನು. ಯುವರಾಜ್ ಆ ಮನೆಯ ಗೋಡೆಗಳಲ್ಲಿ ಇಷ್ಟು ದಿನಗಳ ಕಾಲ ಇಲ್ಲದಿದ್ದ ಒಂದು ನೆಮ್ಮದಿ ಮತ್ತು ಸಂತೋಷ ಈಗ ನೆಲೆಸಲು ಆರಂಭಿಸಿತ್ತು. ಅದೇ ವೇಳೆಯಲ್ಲಿ ಸಾಗರ್ ಮಹಲಿನ ಪೋರ್ಟಿಕೋ ಬಾಗಿಲಿನಲ್ಲಿರುವ ಉದ್ದನೆಯ ಮೆಟ್ಟಿಲುಗಳ ಮೇಲೆ ಕುಳಿತಿದ್ದಳು ಮಾಯಾ.
ಆಗ ಸಾಗರ್ ಕಾರು ಹಾರ್ನ್ ಮಾಡಿದ್ದರಿಂದ ಸೆಕ್ಯೂರಿಟಿ ಗೇಟ್ ತೆರೆದ ತಕ್ಷಣ ಒಳಗೆ ಬಂದು ಕಾರನ್ನು ನಿಲ್ಲಿಸಿ ಲ್ಯಾಪ್ಟಾಪ್ ಬ್ಯಾಗ್ನೊಂದಿಗೆ ಇಳಿದನು ಸಾಗರ್. ಬಾಗಿಲ ಮೆಟ್ಟಿಲ ಮೇಲೆ ಕುಳಿತಿರುವ ತನ್ನ ಹೆಂಡತಿಯನ್ನು ನೋಡಿದವನಿಗೆ ವಿಚಿತ್ರವಾಗಿ ಕಂಡಿತು. ಮೃದುವಾದ ಮುಗುಳು ನಗೆಯೊಂದಿಗೆ, ಏನು, ನನ್ನ ಹೆಂಡತಿ ನನಗಾಗಿ ಕಾಯುತ್ತಿದ್ದಾಳೇನೋ ಎಂದು ನಗುತ್ತಲೇ ಅವನು ಕೇಳಲು, ಅದೆಲ್ಲ ಏನೂ ಇಲ್ಲ. ಬೆಳಿಗ್ಗೆ ನಾನು ಹೇಳುವಾಗಲೇ ನೀನು ಇರಲಿಲ್ಲ. ಅಡುಗೆ ಮಾಡಿಟ್ಟು ಅಷ್ಟು ಬೇಗ ಎಲ್ಲಿಗೆ ಹೋದೆ? ಈಗಲೂ ಇಷ್ಟು ತಡವಾಗಿ ಬರ್ತಾ ಇದೀಯಾ? ಎಲ್ಲಿ ಹೋಗಿ ಊರು ಸುತ್ತಿಕೊಂಡು ಬರ್ತಾ ಇದೀಯಾ ಎಂದು ಅವಳು ಕೇಳಲು, ಅದಾ ಬೇಬಿ, ಇವತ್ತು ಮುಖ್ಯವಾದ ಮೀಟಿಂಗ್, ಅದಕ್ಕೆ ಇಷ್ಟು ಹೊತ್ತಾಯಿತು. ಸರಿ ಬಾ, ಹೋಗಿ ಊಟ ಮಾಡೋಣ ಎಂದು ಅವನು ಕರೆಯಲು, ಅಡುಗೆ ಮಾಡಿದರೆ ತಾನೇ ಊಟ ಮಾಡಲು ಸಾಧ್ಯ ಎಂದು ಅವಳು ಹೇಳಿದಾಗ, ಏಕೆ, ಈಗ ನೀನು ಅಡುಗೆ ಮಾಡಿಟ್ಟಿಲ್ಲವಾ ಎಂದವನು. ನಾನು ಕೂಡ ಏನೋ ನನ್ನ ಮೇಲಿರುವ ಪ್ರೀತಿಯಿಂದ ಯೂಟ್ಯೂಬ್ ನೋಡಾದರೂ ಏನೋ ಹಾಗೆ ಹೀಗೆ ಅಂತ ಒಂದು ರೀತಿಯಾಗಿ ಅಡುಗೆ ಮಾಡಿರುತ್ತೀಯೇನೋ ಎಂದುಕೊಂಡರೆ, ನೀನೇನೇ ಹೀಗೆ ಹೇಳ್ತಾ ಇದೀಯಾ? ಕಷ್ಟಪಟ್ಟು ಕೆಲಸ ಮಾಡಿ ಗಂಡ ಮನೆಗೆ ಬರುವಾಗ ಹೆಂಡತಿ ನಗು ಮುಖದಿಂದ ಕರೆದುಕೊಂಡು ಹೋಗಿ ಊಟ ಬಡಿಸಬೇಕು. ಆಗಲೇ ಗಂಡ ಹೆಂಡತಿ ನಡುವೆ ಅನ್ಯೋನ್ಯತೆ ಹೆಚ್ಚಾಗಿರುತ್ತದೆ ಎಂದು ಅವಳ ಪಕ್ಕದಲ್ಲಿ ಕುಳಿತು ಅವಳ ಹೆಗಲ ಮೇಲೆ ಕೈ ಹಾಕಿದನು ಸಾಗರ್. ಸಾಗರ್ ತನ್ನ ಹೆಗಲ ಮೇಲೆ ಕೈ ಹಾಕಿ ಕುಳಿತ ಕೂಡಲೇ ತಕ್ಷಣ ಎಚ್ಚೆತ್ತುಕೊಂಡ ಮಾಯಾ ವೇಗವಾಗಿ ಅವನ ಕೈಯನ್ನು ತಳ್ಳಿ ಹೇಳಲು ಪ್ರಯತ್ನಿಸಿದಳು, ಏನು ಮೇಡಮ್, ಇಷ್ಟು ಅವಸರ? ಇಷ್ಟು ಹೊತ್ತು ನನಗಾಗಿ ಹಸಿವಿನಿಂದ ಕಾಯುತ್ತಿದ್ದು ಈಗ ಕೈ ತಟ್ಟಿಬಿಟ್ಟು ಹೋಗ್ತಾ ಇದ್ದೀರಾ ಎಂದು ಕೇಳುತ್ತಲೇ ಸಾಗರ್ ಅವಳ ಕೈ ಹಿಡಿದು ತನ್ನ ಕಡೆಗೆ ಎಳೆದುಕೊಂಡನು. ಅವನು ಎಳೆದ ವೇಗಕ್ಕೆ ಆಯ ತಪ್ಪಿ ಅವಳು ಬೀಳಲು ಹೋದಾಗ ಸಾಗರ್ ಅವಳನ್ನು ಹಾಗೆಯೇ ಲೀಲಾಜಾಲವಾಗಿ ತಡೆದು ಹಿಡಿದು ತನ್ನ ಮಡಿಲಿನಲ್ಲಿ ಕೂರಿಸಿಕೊಂಡನು. ಅವಳ ಮುಖದ ಮೇಲೆ ಬಿದ್ದಿದ್ದ ಮುಂಗುರುಳನ್ನು ತನ್ನ ಬೆರಳುಗಳಿಂದ ಕಿವಿಯ ಬದಿಗೆ ಮೃದುವಾಗಿ ಸರಿಸಿದನು. ಏನು ಅಷ್ಟೊಂದು ಕೋಪ? ನಾನು ನಿನ್ನ ಗಂಡ ತಾನೇ, ಹೆಗಲ ಮೇಲೆ ಕೈ ಹಾಕಿದ್ದಕ್ಕೆ ಹೀಗೆ ತಳ್ಳಿಬಿಟ್ಟು ಹೋಗ್ತಾ ಇದೀಯಾ ಎಂದು ಅವಳ ಕಣ್ಣುಗಳನ್ನು ನೇರವಾಗಿ ನೋಡುತ್ತಾ ಹಕ್ಕಿನ ನೋಟದೊಂದಿಗೆ ಕೇಳಿದನು. ಮಾಯಾ ಅವನ ಮಡಿಲಿನಲ್ಲಿಯೇ ಕುಳಿತು, ಇಲ್ಲಿ ನೋಡಿ ಸಾಗರ್, ನಿಮಗೂ ನನಗೂ ಯಾವುದೇ ಸಂಬಂಧವಿಲ್ಲ. ಈ ಗಂಡ ಹೆಂಡತಿ ಅನ್ನೋದೆಲ್ಲ ಹೊರಗಡೆ ಮಾತ್ರ. ನಮ್ಮ ನಡುವೆ ಅಂಥದ್ದು ಏನೂ ಇಲ್ಲ, ಅರ್ಥವಾಯಿತಾ? ಬೆಳಿಗ್ಗೆ ನಾನು ಕಣ್ಣು ಬಿಟ್ಟು ನೋಡಿದಾಗ ನೀವಿರಲಿಲ್ಲ. ನಾನು ಆಫೀಸ್ಗೆ ಹೊರಟು ಕೆಳಗೆ ಹೋಗಿ ನೋಡಿದರೆ ಡೈನಿಂಗ್ ಟೇಬಲ್ ಮೇಲೆ ಬ್ರೇಕ್ಫಾಸ್ಟ್ ಇದೆ, ಆದರೆ ಅದರ ಪಕ್ಕದಲ್ಲಿಯೇ ಯಾವುದೋ ಒಂದು ಪೇಪರ್ನಲ್ಲಿ ಏನೋ ಬರೆದಿಟ್ಟಿದ್ದೀರಿ ಎಂದಳು ಖಾರವಾಗಿ. ಅದಕ್ಕೆ ಏನೀಗ ಎಂದು ಸಾಗರ್ ನಿರ್ಲಕ್ಷ್ಯದಿಂದ ಕೇಳಲು, ನಿಮ್ಮ ಮನಸ್ಸಿನಲ್ಲಿ ಏನಂದ್ಕೊಂಡಿದ್ದೀರಿ? ಹಾಗೇನು ಅದರಲ್ಲಿ ಬರೆದಿಟ್ಟಿದ್ದೀರಿ ಎಂದು ಅವನ ಹಿಡಿತದಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸಿದಳು. ಅವನೇನೋ ಅವಳನ್ನು ಇನ್ನಷ್ಟು ಬಿಗಿಯಾಗಿ ತನ್ನ ಮಡಿಲಿನಲ್ಲಿ ಬಂಧಿಸಿಟ್ಟುಕೊಂಡೇ ಕಳ್ಳತನದಿಂದ ಮುಗುಳ್ನಕ್ಕನು. ಹಲೋ ಮೇಡಮ್, ಇಷ್ಟು ದೊಡ್ಡ ಕಾಪರ್ ಫ್ಯಾಕ್ಟರಿಯ CEO ಮಾಯಾಗೆ ಅದು ಏನು ಅಂತ ಗೊತ್ತಿಲ್ವಾ? ಓಕೆ, ಬಟ್ ನಿಮ್ಮ ಬಳಿ ವರ್ಕ್ ಮಾಡುವವರಿಗಾದರೂ ಅರ್ಥ ಗೊತ್ತಿಲ್ಲವೇ? ಯಾರ ಬಳಿಯಾದರೂ ಒಂದು ಮಾತು ಕೇಳಿದ್ದರೆ ನಿಮ್ಮ ಆಫೀಸ್ ಸ್ಟಾಫ್ ಚೆನ್ನಾಗಿ ಹೇಳುತ್ತಿದ್ದರಲ್ಲವೇ ಎಂದನು ಸಾಗರ್. ಚಿಚಿ, ನೀವು ಬರೆದಿಟ್ಟಿದ್ದನ್ನು ನಾನು ಹೇಗೆ ಬೇರೆಯವರ ಕೈಗೆ ಕೊಟ್ಟು ಓದಲು ಹೇಳುವುದು? ನೀವು ನನಗೆ ಸೆಡ್ಡು ಹೊಡೆಯಲು ಅದರಲ್ಲಿ ಏನಾದರೂ ತಪ್ಪಾಗಿ ಬರೆದಿಟ್ಟಿದ್ದರೆ ನನ್ನ ಮರ್ಯಾದೆಯೇ ಹೋಗಿಬಿಡುತ್ತದೆ ಎಂದು ಅವಳು ಹಲ್ಲು ಕಡಿದಳು. ಅವಳ ಕೋಪದ ಮುಖವನ್ನು ಕಂಡು ಮೃದುವಾದ ಮುಗುಳು ನಗೆಯಿಂದ ನಕ್ಕ ಸಾಗರ್ ಅವಳ ಸೊಂಟವನ್ನು ಬಳಸಿ ತನ್ನ ಕೈಗಳನ್ನು ಹಾಕಿಕೊಂಡು, ನಿನ್ನ ಕಣ್ಣುಗಳು ಅಷ್ಟು ಸುಂದರವಾಗಿವೆ, ನೀನು ಕೋಪಗೊಂಡಾಗ ಇನ್ನೂ ಸುಂದರವಾಗಿ ಕಾಣುತ್ತೀಯ ಎಂದು ಕಾಂತೀಯ ಧ್ವನಿಯಲ್ಲಿ ಅವಳ ಮುಖವನ್ನು ನೋಡಿ ವರ್ಣಿಸಿದನು. ಮಾಯಾ ಗೊಂದಲದಿಂದ, ಏನು, ಈಗ ಏನು ಹೇಳಿದ್ರಿ ಎಂದು ಕೇಳಲು ಸಾಗರ್ ಕಣ್ಣು ಹೊಡೆಯುತ್ತಲೇ, ಅದರಲ್ಲಿ ಏನು ಬರೆದಿದ್ದೆ ಎಂದು ಈಗ ಹೇಳಿದೆ ಅಂದರೆ, ಡಿಯರ್ ಹೆಂಡತಿ, ನಿನಗಾಗಿ ಆಸೆಯಿಂದ ಬ್ರೇಕ್ಫಾಸ್ಟ್ ಮಾಡಿದ್ದೀನಿ. ಅದನ್ನು ಸ್ವಲ್ಪವೂ ವ್ಯರ್ಥ ಮಾಡದೆ ಸಮಾಧಾನವಾಗಿ ತಿಂದು ಆಫೀಸ್ಗೆ ಹೋಗು. ಇವತ್ತು ಒಂದಿನ ಅಡ್ಜಸ್ಟ್ ಮಾಡ್ಕೋ, ನಾಳೆಯಿಂದ ಮನೆಗೆ ಅಡುಗೆಯವರನ್ನು ಸೇರಿಸಿಕೊಳ್ಳುತ್ತೇನೆ ಎಂದು ಬರೆದಿದ್ದೆ ಎಂದು ಕೂಲಾಗಿ ಸುಳ್ಳು ಹೇಳಿದನು. ಇಲ್ಲವಲ್ಲ, ನೀವು ಅಲ್ಲಿ ಬರೆದಿಟ್ಟಿದ್ದ ಚಿಕ್ಕ ಸಾಲಿಗೂ ಈಗ ಕೊಡುತ್ತಿರುವ ವಿವರಣೆಗೂ ತುಂಬಾ ವ್ಯತ್ಯಾಸವಿದೆಯಲ್ಲ ಎಂದು ಅವಳು ಅನುಮಾನದಿಂದ ನೋಡಲು, ಇಲ್ಲಿ ನೋಡು ಬೇಬಿ, ಕನ್ನಡದಲ್ಲಿ ನಾವು ಮಾತನಾಡುವ ಎಷ್ಟೋ ದೊಡ್ಡ ವಿಷಯಗಳಿಗೆ ಇಂಗ್ಲಿಷ್ನಲ್ಲಿ ಐ ಆಮ್ ಸಾರಿ ಅಥವಾ ಥ್ಯಾಂಕ್ ಯು ಎಂದು ಎರಡೇ ಪದದಲ್ಲಿ ಮುಗಿದು ಹೋಗುತ್ತದೆ. ಅದೇ ರೀತಿ ತಾನೇ ಇದು, ಸ್ವಲ್ಪ ಪದಗಳಲ್ಲಿ ಬಹಳ ಅರ್ಥವಿರುತ್ತದೆ ಎಂದನು ತಲೆ ಕೂದಲನ್ನು ಸವರಿಕೊಂಡು ನಿಭಾಯಿಸುತ್ತಾ. ಸರಿ,
ನಾನು ಕನ್ನಡದ ಹುಡುಗಿ. ನಿಮಗೂ ಭಾಷೆ ಚೆನ್ನಾಗಿ ಗೊತ್ತಲ್ವಾ? ಹಾಗಿದ್ದಾಗ ಯಾಕೆ ಸುಮ್ಮನೆ ಹೇಗೇಗೋ ಬರೆದಿಡುತ್ತೀರಿ ಎಂದು ಕೇಳುತ್ತಲೇ ಅವನ ಮಡಿಲಿನಲ್ಲಿ ಕುಳಿತಿದ್ದ ಮಾಯಾ ತನ್ನ ಒಂದೇ ಕೈಯಿಂದ ಅವನ ಎದೆಯ ಶರ್ಟನ್ನು ಬಿಗಿಯಾಗಿ ಹಿಡಿದುಕೊಂಡಳು. ಸಾಗರ್ ಅವಳ ಮುಖದ ಹತ್ತಿರ ತನ್ನ ಮುಖವನ್ನು ಕೊಂಡೊಯ್ದು, ನನ್ನ ಮಾತೃಭಾಷೆ, ನನಗೆ ಅದೇ ಫಸ್ಟ್ ಬರುವುದು. ಆಮೇಲೆ ತಾನೇ ಅತ್ತೆ ಮನೆ ಭಾಷೆಯೆಲ್ಲ. ಅರ್ಥವಾಯಿತಾ ಮೇಡಮ್ ಎಂದವನು. ಸರಿ, ಈಗ ಅದನ್ನು ಬಿಡು. ನೀನು ಬೇರೆ ಏನೂ ಅಡಿಗೆ ಮಾಡಿಲ್ಲ. ನನಗೆ ಇವತ್ತು ಆಫೀಸ್ನಲ್ಲಿ ಕೆಲಸ ಹೆಚ್ಚು, ತುಂಬ ಟಯರ್ಡ್ ಆಗಿದೆ. ಹಾಗೆಯೇ ಇಬ್ಬರು ಹೊರಗಡೆ ಯಾವುದಾದರೂ ಒಳ್ಳೆಯ ರೆಸ್ಟೋರೆಂಟ್ಗೆ ಹೋಗೋಣವಾ ಎಂದು ಕೇಳಿದನು. ಅದೆಲ್ಲ ಏನೂ ಬೇಡ. ನಿಮ್ಮ ಕರುಣೆಯಲ್ಲಿ ನಾನು ಊಟ ಮಾಡುವ ಅವಶ್ಯಕತೆ ನನಗಿಲ್ಲ ಎಂದು ಅವಳು ರೇಗಿದಳು. ಇದರಲ್ಲಿ ನನ್ನ ಕರುಣೆ ಏನಿದೆ ಬೇಬಿ ಅಂದ. ಮತ್ತೇನು, ನಿಮ್ಮ ದುಡ್ಡಿನಲ್ಲಿ ನಾನೇಕೆ ತಿನ್ನಬೇಕು ಎಂದು ಅವಳು ಕೇಳಲು ಸಾಗರ್ ತನ್ನ ಹುಬ್ಬನ್ನು ಆಶ್ಚರ್ಯದಿಂದ ಮೇಲಕ್ಕೆತ್ತಿದನು. ಏಕೆ, ನಿನ್ನ ಬಳಿ ದುಡ್ಡಿಲ್ಲವಾ ಅಂದಾಗ, ಹೌದು, ನನ್ನ ಬಳಿ ಈಗ ಕಾರು ಕೂಡ ಇಲ್ಲ. ಏನೋ ಆಫೀಸ್ ಹತ್ತಿರ ಇದ್ದಿದ್ದರಿಂದ ನಾನು ನನ್ನ ಪಾಡಿಗೆ ನಾನು ನಡೆದುಕೊಂಡೇ ಹೋಗಿಬಿಟ್ಟೆ. ಈಗ ರೆಸ್ಟೋರೆಂಟ್ಗೆ ಬರಬೇಕೆಂದರೆ ನಿಮ್ಮ ಕಾರಿನಲ್ಲಿ ನಿಮ್ಮ ಜೊತೆ ಬರಬೇಕು. ಆಗ ನಿಮ್ಮ ದುಡ್ಡು ತಾನೇ ಖರ್ಚಾಗುವುದು ಎಂದು ಅವಳು ನ್ಯಾಯ ಮಾತನಾಡಿದಳು. ಓಕೆ, ಹಾಗಾದರೆ ನಾವಿಬ್ಬರು ಒಂದು ಸಣ್ಣ ಡೀಲಿಂಗ್ ಇಟ್ಟುಕೊಳ್ಳೋಣ. ನನ್ನ ಕಾರಿನಲ್ಲಿ ನಿನ್ನನ್ನು ರೆಸ್ಟೋರೆಂಟ್ಗೆ ನಾನು ಕರೆದುಕೊಂಡು ಹೋಗುತ್ತೇನೆ. ಅಲ್ಲಿ ಬರುವ ಊಟದ ಬಿಲ್ಲನ್ನು ನೀನೇ ಪೇ ಮಾಡಿಬಿಡು. ಸರಿಯಾಯಿತು ಎಂದನು ಸಾಗರ್. ಮಾಯಾ ಏನನ್ನೂ ಯೋಚಿಸಿದವಳಾಗಿ ಓಕೆ, ಹೋಗೋಣ ಎಂದಳು. ಸರಿ, ಒಂದು 5 ಮಿನಿಟ್ಸ್ ವೆಯ್ಟ್ ಮಾಡು, ನಾನು ಹೋಗಿ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಬಂದು ಬಿಡುತ್ತೇನೆ ಎಂದು ಹೇಳಿ ಅವಳನ್ನು ತನ್ನ ಮಡಿಲಿನಿಂದ ಮೆಲ್ಲನೆ ಎತ್ತಿ ಮೆಟ್ಟಿಲ ಮೇಲೆ ಕೂರಿಸಿದನು. ಅವಳನ್ನು ಯಾವುದೋ ಒಂದು ಸಣ್ಣ ಬೊಂಬೆಯನ್ನು ನಿಭಾಯಿಸುವಂತೆ ಅಷ್ಟು ಹಗುರವಾಗಿ ಅವನು ನಿಭಾಯಿಸಿದನು. ಸಾಗರ್ ಮಹಡಿಗೆ ಹೋದ ಮೇಲೆ ಮಾಯಾಳೊಳಗೆ ಒಂದು ಯೋಚನೆ ಹುಟ್ಟಿತು. ರೆಸ್ಟೋರೆಂಟ್ಗೆ ಹೋಗಿ ಹಾಗೆಯೇ ನಮ್ಮ ಮನೆಗೆ ಹೋಗಿ ಬಿಡೋಣವಾ? ಇವನ ಜೊತೆ ಮಾತ್ರ ಒಬ್ಬಳೇ ಈ ಮನೆಯಲ್ಲಿರಲು ತುಂಬ ಬೋರ್ ಆಗುತ್ತಿದೆ ಎಂದು ಯೋಚಿಸುತ್ತಾ ಕುಳಿತಿದ್ದಳು. ಆಗ ಅವಳ ಮೊಬೈಲ್ ರಿಂಗ್ ಆಗಲು ಸ್ಕ್ರೀನ್ ನೋಡಿದವಳು ಅತ್ತಿಗೆ ಕಾಲ್ ಮಾಡ್ತಾ ಇದ್ದಾರೆ ಎಂದು ಮುಖ ಹರಳಿ ಫೋನ್ ಅಟೆಂಡ್ ಮಾಡಿದಳು. ಹಲೋ ಅತ್ತಿಗೆ, ಹೇಗಿದ್ದೀರಾ ಎಂದು ಮಾಯಾ ಪ್ರೀತಿಯಿಂದ ಕೇಳಲು ಮರುಬದಿಯಿಂದ ಯಾಮಿನಿಯ ಧ್ವನಿ ತುಂಬ ಆತಂಕದಿಂದ ಮತ್ತು ದುಃಖದಿಂದ ಕೇಳಿಸಿತು. ಮಾಯಾ, ನಾನು ಈಗ ಚೆಕಪ್ಗಾಗಿ ಹಾಸ್ಪಿಟಲ್ಗೆ ಹೋಗಿ ಕಾರಿನಲ್ಲಿ ಬರುತ್ತಿದ್ದೆ. ಆಗ ವೈನ್ ಶಾಪ್ ಬಾಗಿಲಿನಲ್ಲಿ ನಿನ್ನ ಅಣ್ಣ ಬಾರ್ನಿಂದ ತುಂಬ ತೂರಾಡಿಕೊಂಡು ಹೊರಗೆ ಬಂದರು. ನನಗೆ ಹಾಗೆಯೇ ಅವರನ್ನು ಬಿಟ್ಟು ಹೋಗಲು ಮನಸ್ಸು ಬರಲಿಲ್ಲ. ಕಾರಿನಲ್ಲಿ ಹತ್ತಿ ಕುಳಿತರು. ಹಾಗೆಯೇ ಕಾರನ್ನು ಡ್ರೈವ್ ಮಾಡಲು ಪ್ರಯತ್ನಿಸುತ್ತಿದ್ದಾರೆ. ಈ ಪರಿಸ್ಥಿತಿಯಲ್ಲಿ ಅವರು ಗಾಡಿ ಓಡಿಸುವುದು ಸೇಫ್ ಅಲ್ಲ. ಆದ್ದರಿಂದ ಅವರನ್ನು ತಡೆದು ಕಾರಿನ ಹಿಂದಿನ ಸೀಟಿನಲ್ಲಿ ಕೂರಿಸಿದ್ದೇನೆ. ನಿಮ್ಮ ಕಂಪನಿಯಿಂದ ಯಾರಾದರೂ ಡ್ರೈವರ್ಸ್ ಇದ್ದರೆ ಇಲ್ಲಿಗೆ ಕಳುಹಿಸುತ್ತೀಯಾ ಮಾಯಾ? ಅವರನ್ನು ಭದ್ರವಾಗಿ ಮನೆಗೆ ಕರೆದುಕೊಂಡು ಹೋಗಲಿ. ಅವರನ್ನು ಹೀಗೆ ರಸ್ತೆಯಲ್ಲಿ ಬಿಟ್ಟು ಹೋಗಲು ನನ್ನ ಮನಸ್ಸಿಗೆ ಒಂಥರ ಆಗುತ್ತಿದೆ ಎಂದು ಯಾಮಿನಿ ತಳಮಳದಿಂದ ಮಾತನಾಡಿದಳು. ಅತ್ತಿಗೆ, ನಿಮಗೆ ಡ್ರೈವಿಂಗ್ ಗೊತ್ತಿಲ್ಲವೇ ಎಂದು ಮಾಯಾ ತಂತ್ರವಾಗಿ ಕೇಳಿದಳು. ಗೊತ್ತು ಮಾಯಾ, ಅದಕ್ಕೇನೀಗ ಅಂದಾಗ, ಹಾಗೆಯೇ ನೀವೇ ಅಣ್ಣನನ್ನು ನಿಮ್ಮ ಮನೆಗೆ ಕರೆದುಕೊಂಡು ಹೋಗಿಬಿಡಿ ಅತ್ತಿಗೆ ಎಂದಳು ಮಾಯಾ. ಯಾಮಿನಿ ಶಾಕ್ ಆಗಿ, ಏನು ಮಾಯಾ, ತಮಾಷೆ ಮಾಡ್ತಾ ಇದೆಯಾ? ನಮ್ಮ ಮನೆಗೆ ಅವರನ್ನು ನಾನು ಹೇಗೆ ಕರೆದುಕೊಂಡು ಹೋಗಲು ಸಾಧ್ಯ ಎಂದು ಕೇಳಲು, ಅತ್ತಿಗೆ, ಅವರು ನಿಮ್ಮ ಗಂಡ ತಾನೇ, ಅವರನ್ನು ನಿಮ್ಮ ಮನೆಗೆ ಕರೆದುಕೊಂಡು ಹೋಗುವುದರಲ್ಲಿ ಏನು ತಪ್ಪಿದೆ ಎಂದು ಇವಳು ತಿರುಗಿ ಕೇಳಿದಳು. ಇಲ್ಲ ಮಾಯಾ, ಅವರಿಗೂ ನನಗೂ ಡೈವರ್ಸ್ ಆಗೋಗಿದೆ. ಅವರು ಹೇಗೆ ನನಗೆ ಗಂಡನಾಗಲು ಸಾಧ್ಯ? ನಮ್ಮ ಮನೆಗೆ ಕರೆದುಕೊಂಡು ಹೋಗುವುದು ಪದ್ಧತಿಯಲ್ಲ. ಪ್ಲೀಸ್ ಮಾಯಾ, ನಿಮ್ಮ ಮನೆಗೆ ಕಾಲ್ ಮಾಡಿ ಯಾರಾದರೂ ಡ್ರೈವರ್ಗೆ ಬರಲು ಹೇಳು. ಟೈಮ್ ಬೇರೆ ಆಗುತ್ತಿದೆ. ವೈನ್ ಶಾಪ್ ಪಕ್ಕದಲ್ಲಿ ಕಾರಿನಲ್ಲಿ ನಿಲ್ಲುವುದು ನನಗೆ ತುಂಬ ಮುಜುಗರವಾಗಿದೆ ಎಂದಳು ಯಾಮಿನಿ ಹತ್ತು ಬಿಡುವಂತೆ. ಅತ್ತಿಗೆ, ಅಲ್ಲಿ ಯಾರೋ ಒಬ್ಬ ಮೂರನೇ ವ್ಯಕ್ತಿ ಅಮಲಿನಲ್ಲಿ ಬಿದ್ದಿದ್ದರೆ ನೀವು ಇದನ್ನೇ ಮಾಡುತ್ತಿದ್ದೀರಾ ಎಂದು ಮಾಯಾ ತಟ್ಟನೆ ಕೇಳಲು, ಅಲ್ಲಿ ಎಷ್ಟೋ ಜನ ಅಮಲಿನಲ್ಲಿ ತೂರಾಡಿಕೊಂಡೇ ಇದ್ದಾರೆ ಮಾಯಾ. ಎಲ್ಲರನ್ನೂ ನಾವು ಹೋಗಿ ನೋಡಲು ಸಾಧ್ಯವೇ? ನಿಮ್ಮ ಅಣ್ಣ ತಿಳಿದವರು ಎಂದು ಯಾಮಿನಿ ಪೂರ್ತಿಯಾಗಿ ಮುಗಿಸುವ ಮುನ್ನವೇ ಮತ್ತೆ ಬಾಯಿ ಹಾಕಿದಳು ಮಾಯಾ. ಮುಚ್ಚಿಡಬೇಡಿ ಅತ್ತಿಗೆ, ನನ್ನ ಅಣ್ಣ ನಿಮ್ಮ ಮನಸ್ಸು ತುಂಬ ತುಂಬಿದ್ದಾರೆ. ಅವರು ಏನೋ ಕೋಪದಲ್ಲಿ ಮಾಡಿದ ತಪ್ಪನ್ನು ನೀವು ದೊಡ್ಡದಾಗಿ ತೆಗೆದುಕೊಂಡಿದ್ದೀರಿ. ಅಣ್ಣ ಕೋಪದಲ್ಲಿಯೇ ಹಾಗೆ ಮಾಡಿರಬಹುದು, ಆದರೆ ಅವರ ಮನಸ್ಸಿನ ತುಂಬೆಲ್ಲ ನೀವು ಮಾತ್ರವೇ ಇದ್ದೀರಿ ಅತ್ತಿಗೆ. ಇಲ್ಲದಿದ್ದರೆ ಆ ಕನಿಷ್ಕಾಳನ್ನು ಅವರು ಇಷ್ಟೊತ್ತಿಗೆ ಮದುವೆಯಾಗಬಹುದಿತ್ತಲ್ಲವೇ? ಹೇಳಿದರೆ ಅರ್ಥ ಮಾಡ್ಕೊಳ್ಳಿ ಅತ್ತಿಗೆ.
ಜೀವನದಲ್ಲಿ ಯಾರಾದರೂ ಒಬ್ಬರಾದರೂ ಬಿಟ್ಟು ಕೊಟ್ಟು ಹೋಗಬೇಕು. ನಿಮ್ಮಿಂದ ಹೇಗೆ ಅವರನ್ನು ಆ ಪರಿಸ್ಥಿತಿಯಲ್ಲಿ ನೋಡಿ ಬಿಟ್ಟು ಹೋಗಲು ಮನಸ್ಸು ಬರಲಿಲ್ಲ. ಅದು ಅವರ ಮೇಲೆ ನೀವಿಟ್ಟಿರುವ ಪ್ರೀತಿ ತಾನೆ. ಅವರು ನಿಮ್ಮ ಗಂಡ ಅತ್ತಿಗೆ. ದಯವಿಟ್ಟು ಅದನ್ನು ನೀವು ಮರೆಯಬೇಡಿ. ನಿಮಗಾಗಿ ಬೇಡ, ನಿಮ್ಮ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಆ ಮಗುವಿಗೆ ಖಂಡಿತವಾಗಿ ಅಪ್ಪ ಬೇಕು. ಅದಕ್ಕಾಗಿಯಾದರೂ ನೀವು ಸ್ವಲ್ಪ ಮನಸ್ಸನ್ನು ಬದಲಾಯಿಸಿಕೊಳ್ಳಿ. ಈಗ ಅಣ್ಣನನ್ನು ನಿಮ್ಮ ಮನೆಗೆ ಕರೆದುಕೊಂಡು ಹೋಗಿ ಎಂದು ಅಷ್ಟು ಖಚಿತವಾಗಿ ಹೇಳಿ ಯಾಮಿನಿಯ ಉತ್ತರಕ್ಕಾಗಿ ಕಾಯದೆ ಫೋನ್ ಕಟ್ ಮಾಡಿದಳು ಮಾಯಾ. ಫೋನ್ ಇಟ್ಟು ಬಿಟ್ಟು ಮಾಯಾ ಮೇಲಕ್ಕೆ ನೋಡಿದಾಗ ಅವಳ ಮುಂದೆ ಒಂದು ದೊಡ್ಡ ನೆರಳು ಕಾಣಿಸಿತು. ಲಘುವಾಗಿ ಮೇಲಕ್ಕೆ ನೋಡಲು ಅಲ್ಲಿ ಸೊಂಟದ ಮೇಲೆ ಕೈ ಇಟ್ಟುಕೊಂಡು ತನ್ನ ದಟ್ಟವಾದ ಹುಬ್ಬುಗಳನ್ನು ಮೇಲಕ್ಕೆತ್ತಿ ನಿಂತಿದ್ದನು ಸಾಗರ್. ಅವನು ವೈಟ್ ಟೀ ಶರ್ಟ್ ಮತ್ತು ಬ್ಲೂ ಜೀನ್ಸ್ ಬದಲಾಯಿಸಿಕೊಂಡು ಯಾವಾಗ ಬಂದೆನೆಂದೇ ಅವಳಿಗೆ ತಿಳಿಯಲಿಲ್ಲ. ಏನು ಮೇಡಮ್, ಅಡ್ವೈಸ್ ಎಲ್ಲ ಬೇರೆಯವರಿಗೆ ಮಾತ್ರನಾ, ಇಲ್ಲ ಅದನ್ನು ನೀವು ಫಾಲೋ ಮಾಡ್ತೀರಾ ಎಂದು ಸಾಗರ್ ಚುಚ್ಚಿ ಕೇಳಲು ಮಾಯಾ ಮೆಟ್ಟಿಲಿನಿಂದ ವೇಗವಾಗಿ ಎದ್ದು, ಇಲ್ಲಿ ನೋಡು ಸಾಗರ್, ನಿನ್ನ ಹಾಗೆ ನನ್ನ ಅಣ್ಣನೇನು ಬ್ಲ್ಯಾಕ್ ಮೇಲ್ ಮಾಡಿ ನನ್ನ ಅತ್ತಿಗೆಯ ಕುತ್ತಿಗೆಗೆ ತಾಳಿ ಕಟ್ಟಿಲ್ಲ. ಅವರಿಗೆ ಪದ್ಧತಿಯಂತೆ ಒಳ್ಳೆಯ ರೀತಿಯಲ್ಲಿಯೇ ಮದುವೆಯಾಯಿತು. ಏನೋ ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಅದರಿಂದ ಅವರು ದೂರವಾಗಿದ್ದಾರೆ. ನಾನು ಸೇರಿಸಲು ಪ್ರಯತ್ನಿಸುತ್ತಿದ್ದೇನೆ. ಉಳಿದಂತೆ ಇದೆಲ್ಲವನ್ನು ನೋಡಿ ನೀನು ಯಾವುದೇ ಹಗಲುಗನಸು ಕಾಣಬೇಡ. ಖಂಡಿತವಾಗಿ ನಿನ್ನ ಜೊತೆ ಸೇರಿಯಲ್ಲ ನಾನು ಬಾಳುವುದಿಲ್ಲ ಎಂದು ಮರ್ಯಾದೆ ಕಡಿಮೆ ಮಾಡಿ ಸಿಂಹದಂತೆ ಗರ್ಜಿಸಿದಳು. ಸಾಗರ್ ಸ್ವಲ್ಪವೂ ಕೋಪಗೊಳ್ಳದೆ, ಓಕೆ ಕೂಲ್ ಬೇಬಿ, ನಿನ್ನನ್ನು ಯಾವಾಗ ಹೇಗೆ ಕರೆಕ್ಟ್ ಮಾಡಬೇಕೆಂದು ನನಗೆ ಚೆನ್ನಾಗಿ ಗೊತ್ತು, ಬಾ ಹೊರಡೋಣ ಎಂದನು ಮುಗುಳ್ನಗುತ್ತಾ. ಇಬ್ಬರು ಕಾರಿನತ್ತ ನಡೆದರು. ಸಾಗರ್ ತನ್ನ ಕಾರಿನ ಬಾಗಿಲನ್ನು ತೆಗೆದು ಹತ್ತಲು ಹೋಗಲು ಮಾಯಾ, ಇವನು ಮನೆಯ ಬಾಗಿಲನ್ನು ಲಾಕ್ ಮಾಡಿದ್ದಾನೋ ಇಲ್ವೋ ಎಂದು ಅನುಮಾನದಿಂದ ತಿರುಗಿ ನೋಡಿದಳು. ಆದರೆ ಅವನು ಲಾಕ್ ಮಾಡಿದ್ದನು. ಬಾ ಹೋಗೋಣ ಎಂದು ಸಾಗರ್ ಕಾರನ್ನು ಸ್ಟಾರ್ಟ್ ಮಾಡಲು ಅವಳು ಬೇರೆ ದಾರಿ ಇಲ್ಲದೆ ಮುಂದಿನ ಸೀಟಿನಲ್ಲಿ ಕುಳಿತು ಸೀಟ್ ಬೆಲ್ಟ್ ಹಾಕಿಕೊಂಡು ಬಾಗಿಲನ್ನು ಲಾಕ್ ಮಾಡಿಕೊಂಡಳು. ಕಾರು ಬೃಹತ್ತಾದ ಆ ರೆಸ್ಟೋರೆಂಟ್ ಕಡೆಗೆ ವೇಗವಾಗಿ ಹೊರಟಿತು. ಅದೇ ವೇಳೆಯಲ್ಲಿ ಬೇರೆ ದಾರಿಯೇ ಇಲ್ಲದ ಪರಿಸ್ಥಿತಿಯಲ್ಲಿ ಯಾಮಿನಿ ತನ್ನ ಗಂಡನ ಕಾರಿನ ಡ್ರೈವರ್ ಸೀಟ್ನಲ್ಲಿ ಕುಳಿತು ಕಾರನ್ನು ಮೆಲ್ಲನೆ ತನ್ನ ಮನೆಯತ್ತ ಓಡಿಸಿಕೊಂಡು ಹೋದಳು. ಮನೆಯ ಬಾಗಿಲಿನಲ್ಲಿ ಕಾರು ಬಂದು ನಿಂತು ಹಾರ್ನ್ ಮಾಡಿದ ಶಬ್ದ ಕೇಳಿ ಯಾಮಿನಿಯ ತಾಯಿ ತಿಲಕ ಆತಂಕದಿಂದ ಓಡಿ ಬಂದು ನೋಡಿದರು. ಏನಿದು? ಏನು ಅಳಿಯನ ಕಾರಿನಂತಿದೆಯಲ್ಲ, ಅವರೇ ನಮ್ಮ ಜೊತೆ ಯಾವುದೇ ಸಂಬಂಧ ಬೇಡ ಎಂದು ಕಡಿದುಕೊಂಡು ಹೋಗಿದ್ದಾರಲ್ಲ, ಈಗ ಯಾಕೆ ಇಲ್ಲಿಗೆ ಬರುತ್ತಿದ್ದಾರೆ ಎಂದು ಅವರು ಗೊಂದಲದಿಂದ ಯೋಚಿಸುತ್ತಿರುವಾಗಲೇ ಕಾರಿನ ಡ್ರೈವರ್ ಸೀಟಿನಿಂದ ಯಾಮಿನಿ ಇಳಿದಳು. ವೇಗವಾಗಿ ಇನ್ನೊಂದು ಕಡೆಗೆ ಹೋಗಿ ಕಾರಿನ ಹಿಂದಿನ ಸೀಟಿನ ಬಾಗಿಲನ್ನು ತೆಗೆದವಳು ಪೂರ್ತಿ ಅಮಲಿನಲ್ಲಿ ಪ್ರಜ್ಞೆ ತಪ್ಪಿದ ತನ್ನ ಗಂಡನನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಕೆಳಗೆ ಇಳಿಸಿದಳು. ಇದನ್ನು ನೋಡಿದ ತಿಲಕಾಗೆ ಹಾಗೆಯ ಹಾರ್ಟ್ ಅಟ್ಯಾಕ್ ಬಾರದ ಕೊರತೆಯಷ್ಟೇ. ಆತಂಕದ ಉತ್ತುಂಗಕ್ಕೆ ಹೋದವರು, ಯಾಮಿನಿ, ಏನಿದು, ಇವರನ್ನು ಯಾಕೆ ಇಲ್ಲಿಗೆ ಎಂದು ಕೂಗಲು ಬದಲು, ಅಮ್ಮ ಪ್ಲೀಸ್ ಹೀಗೇನು ಮಾತನಾಡಬೇಡಿ, ಮೊದಲು ಬಾಗಿಲನ್ನು ತೆಗೆಯಿರಿ, ಅವರು ತುಂಬ ಕುಡಿದಿದ್ದಾರೆ ಎಂದಳು ಯಾಮಿನಿ ಉಸಿರು ಬಿಡುತ್ತಾ. ತನ್ನ ಗಂಡನ ಭಾರವನ್ನು ಹೊತ್ತುಕೊಂಡೇ ಹೇಳಿದಳು. ಏನಿದು ಇದೆಲ್ಲ, ನಿನಗೆ ಸ್ವಲ್ಪವೂ ಬುದ್ಧಿ ಇಲ್ವಾ ಎಂದು ತಿಲಕ ಮತ್ತೆ ಕೋಪದಿಂದ ಕೇಳಲು, ಅಮ್ಮ ಪ್ಲೀಸ್ ಎಂದು ಯಾಮಿನಿ ಅಳುತ್ತಲೇ ಬೇಡಿಕೊಳ್ಳುವಂತೆ ಹೇಳಿದಾಗ ಅವಳ ಹೊಟ್ಟೆಯಲ್ಲಿರುವ ಮಗುವನ್ನು ನೆನಪಿಸಿಕೊಂಡು ಸುಮ್ಮನಾದ ತಿಲಕ ಬಿರುಬಿರನೆ ಓಡಿ ಹೋಗಿ ಯಾಮಿನಿಯ ಕೋಣೆಯ ಬಾಗಿಲನ್ನು ತೆಗೆದಿಟ್ಟರು. ಮೆಲ್ಲನೆ ತನ್ನ ಗಂಡನನ್ನು ಆಸರೆಯಾಗಿ ಕರೆತಂದ ಯಾಮಿನಿ ಅವನನ್ನು ತನ್ನ ಹಾಸಿಗೆಯ ಮೇಲೆ ಮೃದುವಾಗಿ ಮಲಗಿಸಿದಳು. ಅವನ ಶೂ ಮತ್ತು ಸಾಕ್ಸ್ಗಳನ್ನು ಒಂದೊಂದಾಗಿ ಬಿಚ್ಚಿ ಬದಿಗೆ ಇಟ್ಟವಳು ಸೀಲಿಂಗ್ ಫ್ಯಾನನ್ನು ಫುಲ್ ಸ್ಪೀಡ್ನಲ್ಲಿ ಹಾಕಿಬಿಟ್ಟಳು. ನಿದ್ದೆಯಲ್ಲಿ ಒದ್ದಾಡುತ್ತಿದ್ದ ಅವನ ಮುಖವನ್ನು ಒಂದು ಕ್ಷಣ ಕರಗಿ ಹೋಗಿ ನೋಡಿದವಳು ಕೋಣೆಯಿಂದ ಹೊರಗೆ ಬಂದು ಬಾಗಿಲನ್ನು ಲಾಕ್ ಮಾಡಿದಳು. ಬಾಗಿಲಿನಲ್ಲಿ ತಿಲಕ ಕೈಗಳನ್ನು ಕಟ್ಟಿಕೊಂಡು, ಈಗ ನನಗೆ ಉತ್ತರ ಹೇಳೆ ಎನ್ನುವ ಧಾಟಿಯಲ್ಲಿ ನಿಂತಿದ್ದರು. ಈ ಕತೆ ಇನ್ನು ಮುಂದುವರಿಯುವುದು. ಥ್ಯಾಂಕ್ ಯು ಸೋ ಮಚ್.